ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಏಸು ಕೈಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ನೀವೆಲ್ಲರೂ ಕ್ಷೇಮವಾಗಿದ್ದೀರಾ ಎಂಬುದಾಗಿ ನಾವು ನಂಬ್ತೇವೆ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಲಿದ್ದೇವೆ. ನಮ್ಮ ಎಲ್ಲ ಏಸು ಕೈಬಿಡನು ಚಾನೆಲ್ನ ವೀಕ್ಷಿಸ್ತಾ ಇರುವಂತ ಎಲ್ಲಾ ದೇವ ಮಕ್ಕಳೇ, ನಿಮಗಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಖಂಡಿತವಾಗಿ ಕರ್ತನು ನಿಮ್ಮನ್ನ ಕೈ ಬಿಡೋದಿಲ್ಲ. ಆ ಯೇಸು ನಿಮ್ಮ ಕೈ ಹಿಡಿದು ನಡೆಸುವಂತವರಾಗಿದ್ದಾರೆ. ಈ ದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತ ಸತ್ಯವೇದ ಭಾಗ ಕೊಲೊಸ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನ. ನಾನ್ ನಿಮ್ಗಾಗಿ ಅದನ್ನ ಓದ್ತೇನೆ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವೂ ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಪ್ರಿಯ ದೇವರ ಮಕ್ಕಳೇ, ಇವತ್ತು ಒಂದು ವೇಳೆ ನಮ್ಮ ಜೀವಿತಗಳು ಈ ಲೋಕದಲ್ಲಿ ನಾವು ನೋಡ್ಬೇಕಾದ್ರೆ ನಾವು ಜೀವಿಸ್ತಾ ಇರುವಂತ ಈ ಜೀವಿತ ಬಹಳ ಸುಂದರವಾಗಿರ್ಬಹುದು. ನಮ್ಮ ಸುತ್ತಲೂ ಒಳ್ಳೆಯ ವಾತಾವರಣ, ಬ್ಯೂಟಿಫುಲ್ ವೆದರ್, ಒಳ್ಳೆಯ ಒಂದು ಸಂಬಂಧಗಳು, ಒಳ್ಳೆಯ ಕುಟುಂಬ, ಒಳ್ಳೆಯ ಸಭೆಗೆ ನಾವು ಹೋಗ್ತಾ ಇರ್ಬಹುದು, ಒಳ್ಳೆಯ ಗಂಡ ನಿಮಗಿರ್ಬಹುದು, ಒಳ್ಳೆಯ ಪತ್ನಿ ನಿಮಗೆ ಇರಬಹುದು, ಒಳ್ಳೆಯ ಪ್ರೀತಿಯುಳ್ಳ ಮಕ್ಕಳನ್ನ ದೇವರು ನಿಮಗ್ ಕೊಟ್ಟಿರ್ಬಹುದು, ಅದ್ಭುತವಾದ ಮಕ್ಕಳನ್ನ ಕೊಟ್ಟಿರ್ಬಹುದು. ನಿಮಗೂ ನಮಗೂ ದೇವರು ಏನೆಲ್ಲಾ ಬೇಕೋ ನಮ್ಮ ಜೀವಿತದಲ್ಲಿ ಅದನ್ನೆಲ್ಲ ಒದಗಿಸಿ ಕೊಟ್ಟಿರ್ಬಹುದು. ಆದ್ರೆ ಒಂದು ಮಾತ್ರ ನಾವೆಲ್ಲರೂ ತಿಳ್ಕೊಳ್ಬೇಕಾದದ್ದು, ಇದ್ಯಾವುದು ಶಾಶ್ವತ ಇಲ್ಲ ಎಂಬುದಾಗಿ. ಜೀವಿತ ಅನ್ನೋದು, ಈ ಲೋಕದಲ್ಲಿ ನಾವು ಜೀವಿಸ್ತಾ ಇರುವಂತ ಈ ಜೀವಿತ, ಇದು ಶಾಶ್ವತ ಅಲ್ಲ. ಇದು ಖಂಡಿತವಾಗಿ ಕೊನೆಗೊಳ್ಳುವಂತದ್ದಾಗಿದೆ. ಖಂಡಿತವಾಗಿ ಒಂದಲ್ಲ ಒಂದು ದಿನ ಈ ಪ್ರಾಣ ಯಾರಿಂದ ಕೊಡಲ್ಪಟ್ಟಿದೆ, ಈ ಉಸಿರು, ಈ ಆತ್ಮ ಅವರ ಬಳಿಗೆ ಹೋಗುವಂತದ್ದಾಗಿದೆ. ಆದ್ರಿಂದ ಈ ಜೀವಿತ ಶಾಶ್ವತ ಅಲ್ಲ. ಇವತ್ ನಾವು ನೋಡ್ಬೇಕಾದ್ರೆ, ಇವತ್ತು ನಾವು ಪ್ರೀತಿಸುವಂತ ಎಲ್ಲಾ ಜನರು ಯಾವತ್ತೂ ಒಳ್ಳೆ ರೀತಿಯಲ್ಲೇ ಇರ್ತಾರೆ ಎಂಬುದಾಗಿ ಅಲ್ಲ. ಇಂಪರ್ಫೆಕ್ಟ್ ಪೀಪಲ್, ಈ ಲೋಕದಲ್ಲಿ ಇರುವಂತ ಎಲ್ಲಾ ಜನರು ಅವರೆಲ್ಲರೂ ಒಳ್ಳೆಯ ಜನರಲ್ಲ. ಎಲ್ಲರೂ ಸಹ ಬಲಹೀನತೆ ಉಳ್ಳವರೇ, ಎಲ್ಲರೂ ಇಂಪರ್ಫೆಕ್ಟ್ ಆದವರೇ. ಆದ್ರೆ ನಾವು ನೋಡ್ಬೇಕಾದ್ರೆ ಅನೇಕ ಸಾರಿ ನಮ್ಮ ಜೀವಿತಗಳಲ್ಲಿ ನಾವು ನಮ್ಮ ಸಂಬಂಧಿಕರ ನಡುವೆ ಅನೇಕ ಅಂತರ ಇರುತ್ತೆ. ಒಬ್ರು ಎಲ್ಲೋ ಇರ್ತಾರೆ, ಇನ್ನೊಬ್ರು ದೂರ ಸ್ಥಳದಲ್ಲಿ ಇರ್ತಾರೆ. ಅನೇಕ ಸಾರಿ ನಮ್ಮಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ನಾವು ಒಂದು ಒಳ್ಳೆಯ ಒಂದು ಅರ್ಥ ನಮ್ಗಿರೋದಿಲ್ಲ. ಕುಟುಂಬಗಳ ಮಧ್ಯದಲ್ಲಿ ಅನೇಕ ಸಾರಿ ನಮಗೆ ನಾವು ತೆಗೆದುಕೊಳ್ಳುವಂತ ತೀರ್ಮಾನಗಳೇ ಬೇರೆ, ನಮ್ಮ ಕುಟುಂಬಸ್ಥರು ತೆಗೆದುಕೊಳ್ಳುವಂತ ತೀರ್ಮಾನಗಳು ಬೇರೆ. ಅದರಿಂದ ಡಿಸ್ಅಗ್ರಿಮೆಂಟ್ಸ್ ಎಲ್ಲ ಬರೋದುಂಟು. ಅನೇಕ ಸಾರಿ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸುತ್ತಲಿನ ಪರಿಸ್ಥಿತಿಯಲ್ಲಿ ನಾವು ನೋಡ್ಬೇಕಾದ್ರೆ ಸಾವು ಸಂಭವಿಸೋದುಂಟು. ನಮ್ಮೆಲ್ಲರ ಜೀವಿತದಲ್ಲಿ ಎಲ್ಲಾ ಕಾರ್ಯಗಳು ಒಂದೇ ರೀತಿಯಾಗಿರೋದಿಲ್ಲ. ಎಲ್ಲಾ ಕಾರ್ಯಗಳು ಬದಲಾವಣೆ ಆಗುತ್ತೆ. ಎಲ್ಲಾ ಕಾರ್ಯಗಳು ನಶಿಸಿ ಹೋಗುವಂತದ್ದಾಗಿದೆ. ಡಿಫ್ರೆಂಟ್ ಟೈಮ್ಸ್ ಅಲ್ಲಿ, ಪ್ರತ್ಯೇಕವಾದ ಸಮಯಗಳಲ್ಲಿ ಪ್ರತ್ಯೇಕವಾದ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಸಂಭವಿಸುವುದು ಉಂಟು. ಯಾಕೆಂದ್ರೆ ನಾನು ಹೇಳ್ದೆ, ಈ ಲೋಕ ನಮ್ಗೆ ಶಾಶ್ವತ ಅಲ್ಲ, ಈ ಜೀವಿತ ನಮ್ಗೆ ಶಾಶ್ವತ ಅಲ್ಲ ಎಂಬುದಾಗಿ. ಅದನ್ನೇ ನಾವು ಈ ವಚನದಲ್ಲಿ ನಾವು ನೋಡುವವರಾಗಿದ್ದೇವೆ. ನಾವು ಯೇಸು ಸ್ವಾಮಿಯೊಂದಿಗೆ ಅವ್ರು ಪ್ರತ್ಯಕ್ಷನಾಗುವಾಗ ಅವರೊಂದಿಗೆ ನಾವು ಪುನಃ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗ್ತೀವಿ. ಅವ್ರ ಜೊತೆ ನಾವ್ ಯಾವಾಗ್ಲೂ ಇರ್ತೀವಿ ಎಂಬುದಾಗಿ. ಆದ್ರೆ ನಮ್ಮೆಲ್ರಿಗೂ ಈ ಜೀವಿತ ಶಾಶ್ವತ ಅಲ್ಲ ಎಂಬುದಾಗಿ ನಾನು ಹೇಳ್ತಾ ಇದ್ದೆ. ಆದ್ರೆ ನಮ್ಮೆಲ್ರಿಗೂ ಒಂದು ನಿಶ್ಚಯ ಇದೆ, ನಮ್ಮ ಜೀವಿತ ಯೇಸುವಿನಲ್ಲಿ ಮರೆಯಾಗಿಡಲ್ಪಟ್ಟಿದೆ. ನೋಡ್ರಿ, ಹಿಂದಿನ ವಚನದಲ್ಲಿ ನಾವು ನೋಡ್ಬೇಕಾದ್ರೆ 3ನೇ ವಚನ, ಕೊಲೊಸ್ಯ 3ನೇ ಅಧ್ಯಾಯ 3ನೇ ವಚನದಲ್ಲಿ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ನಮ್ಮ ಜೀವಿತ ಕ್ರಿಸ್ತನಲ್ಲಿ ದೇವರೊಂದಿಗೆ ಮರೆಯಾಗಿಡಲ್ಪಟ್ಟಿದೆ. ಇವತ್ತು ಈ ಲೋಕದಲ್ಲಿ ನಮ್ಮ ಜೀವಿತ ಒಂದ್ ವೇಳೆ ನಶಿಸಿ ಹೋದ್ರು, ನಮ್ಮೆಲ್ರಿಗೂ ಒಂದು ನಿಶ್ಚಯ, ಒಂದು ಅಶ್ಯೂರೆನ್ಸ್, ನಾವ್ ಯೇಸುವಿನೊಂದಿಗೆ, ದೇವರೊಂದಿಗೆ ನಮ್ಮ ಜೀವಿತ ಮರೆಯಾಗಿಡಲ್ಪಟ್ಟಿದೆ. ಇಟ್ ಇಸ್ ಹಿಡನ್ ಇನ್ ವಿತ್ ಕ್ರೈಸ್ಟ್. ಇವತ್ತೊಂದ್ ವೇಳೆ ನಮ್ಮ ಜೀವಿತದಲ್ಲಿ ಎಲ್ಲ ಚೆನ್ನಾಗಿರ್ಬಹುದು,
ಆದ್ರೆ ಒಂದಲ್ಲ ಒಂದು ಕಾರ್ಯದಲ್ಲಿ ಅದು ಬದಲಾವಣೆ ಆಗಲ್ಪಡುತ್ತೆ, ಅದು ಬದಲಾಯಿಸಲ್ಪಡುತ್ತೆ, ಮಾರ್ಪಡುತ್ತೆ. ಯಾವ ರೀತಿಯಾಗಿ ಎಂಬುದಾಗಿ ನಾವು ನೋಡುವಾಗ ಈ ಲೋಕ ನೋಡ್ಬೇಕಾದ್ರೆ ಇದು ನಶಿಸಿ ಹೋಗುವಂತ ಲೋಕ, ಎಲ್ಲ ನುಚ್ಚು ನೂರಾಗಿರುವಂತ ಲೋಕ. ಇವತ್ತು ನಾವು ನೋಡ್ಬೇಕಾದ್ರೆ ಒಂದೊಂದು ಸ್ಥಳಗಳಲ್ಲಿ ಲೋಕದಲ್ಲಿ ಒಂದಲ್ಲ ಒಂದು ಕಾರ್ಯ ನಡೀತಾ ಇದೆ. ಅನೇಕ ಸಾರಿ ಅನೇಕ ಕೆಟ್ಟ ಜನರಿನ ಮಧ್ಯದಲ್ಲಿ ನಾವು ಇರ್ತೇವೆ, ಕೆಟ್ಟದನ್ನ ಹುಡುಕುವಂತ ಜನರ ಮಧ್ಯದಲ್ಲಿ ಇರ್ತೇವೆ, ಕೆಟ್ಟದನ್ನ ಅಪೇಕ್ಷಿಸುವಂತ, ಕೆಟ್ಟದೇ ಆಗ್ಲಿ ಎಂಬುದಾಗಿ ನಡೆಯುವಂತ ಜನರ ಮಧ್ಯದಲ್ಲಿ ನಾವು ಇರ್ತೇವೆ. ಅಥವಾ ನಾವು ಸ್ವತಃವಾಗಿ ವೈಯಕ್ತಿಕವಾಗಿ ನಾವೇ ಅನೇಕ ತಪ್ಪಾದ ತೀರ್ಮಾನಗಳನ್ನ ತೆಗೆದುಕೊಂಡು ನಮ್ಮ ಜೀವಿತವನ್ನ ನಾವು ನಾಶಪಡಿಸುವಂತ ಒಂದು ಹೆಜ್ಜೆಗೆ ಮುಂದೆ ಹೋಗುವಂತವರಾಗಿರ್ತೇವೆ. ಆದ್ರೆ ಯೇಸು ಸ್ವಾಮಿ ಬಂದಾಗ ಈ ಒಂದು ಜೀವಿತ, ನಮ್ಮ ಕೊಡಲ್ಪಟ್ಟಿರುವಂತ ಈ ಜೀವಿತ, ಇದು ಪ್ರಭಾವದಿಂದ ಇದು ಹೊಸದಾಗಿಸಲ್ಪಡುತ್ತೆ. ಯಾವುದೇ ರೀತಿಯಾಗಿ ಮರಣ ಇರೋದಿಲ್ಲ, ಯಾವುದೇ ರೀತಿಯ ಕೆಟ್ಟ ಕಾರ್ಯಗಳಿರೋದಿಲ್ಲ, ಯಾವುದೇ ರೀತಿಯಾಗಿ ನಾಶನ ಇರೋದಿಲ್ಲ. ಒಂದು ಮಾತ್ರ ಸತ್ಯ, ಒಂದು ಶುಭ ಸಂದೇಶ ಏನಂದ್ರೆ, ಯಾವಾಗ ನಿಮ್ಮ ಜೀವನವನ್ನ ಕ್ರಿಸ್ತನಲ್ಲಿ ನೀವು ಕೇಂದ್ರೀಕರಿಸ್ತೀರೋ, ಇವತ್ತು ಅದನ್ನೇ ನಾನು ನಿಮ್ಮ ಹತ್ರ ಮಾತಾಡ್ತಾ ಇರೋದು, ನೀವು ನಿಮ್ಮ ಜೀವಿತವನ್ನ ಕ್ರಿಸ್ತನಲ್ಲಿ ಕೇಂದ್ರೀಕರಿಸಿರಿ. ಅಂದ್ರೆ ನಮ್ಮ ಜೀವಿತ ಶುಭ ಸಂದೇಶ ಏನಂದ್ರೆ, ನಮ್ಮ ಜೀವಿತವನ್ನ ಕ್ರಿಸ್ತನಲ್ಲಿ ನಾವು ಕೇಂದ್ರೀಕರಿಸ್ಬೇಕು. ನಾವು ಯೇಸುವಿನಲ್ಲಿ ನಮ್ಮ ಜೀವಿತವನ್ನ ಕೇಂದ್ರೀಕರಿಸುವಾಗ, ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಾವು ಸಹ ಆತನ ಜೊತೆಯಲ್ಲಿ ಪ್ರತ್ಯಕ್ಷರಾಗ್ತೀವಿ ಎಂಬುದಾಗಿ. ಈ ಲೋಕದಲ್ಲಿ ನಾವು ಒಂದು ವೇಳೆ ಇರುವಂತ ಜೀವಿತ, ಈ ನಶಿಸಿ ಹೋಗುವಂತ ಲೋಕದಲ್ಲಿ ಸ್ವಲ್ಪ ಕಾಲ ಆಗಿರ್ಬೋದು, ಕರ್ತನ ನೇಮಕವಾಗಿಟ್ಟಿರುವಂತ ಆ ಕಾಲದಲ್ಲಾಗಿರ್ಬೋದು. ಆದ್ರೆ ನಮ್ಮೆಲ್ರಿಗೂ ಒಂದು ನಿಶ್ಚಯ, ಈ ಲೋಕದಿಂದ ನಾವು ಲೋಕವನ್ನ ಬಿಟ್ಟ ಮೇಲೆ, ನಾವು ಈ ಲೋಕದಲ್ಲಿ ಇರುವಾಗ ಕ್ರಿಸ್ತನೊಂದಿಗೆ ನಮ್ಮ ಜೀವಿತವನ್ನ ಕೇಂದ್ರೀಕರಿಸುವಾಗ, ಯೇಸು ಸ್ವಾಮಿಯನ್ನ ನಮ್ಮ ರಕ್ಷಕನಾಗಿ ನಾವು ಅಂಗೀಕರಿಸಿಕೊಂಡು ಪ್ರತಿ ದಿನ ಯೇಸುವಿನಲ್ಲಿ ನಮ್ಮ ಜೀವಿತವನ್ನು ನೆಲೆಗೊಂಡು ಆತನೊಂದಿಗೆ ನಡೆಯುವಾಗ, ಆತನೇ ನಮ್ಮ ಎಲ್ಲವೂ ಆಗಿದ್ದಾರೆ ಎಂಬುದಾಗಿ ನಮ್ಮ ಜೀವಿತವನ್ನು ಕ್ರಿಸ್ತನೊಂದಿಗೆ ಕೇಂದ್ರೀಕರಿಸುವಾಗ, ನಾವು ಈ ಲೋಕವನ್ನ ಬಿಟ್ಟು ಹೋದ ನಂತರ ನಮಗೊಂದು ನಿಶ್ಚಯ ಇದೆ, ಯೇಸು ಸ್ವಾಮಿಯೊಂದಿಗೆ ನಾವು ನಿತ್ಯಕ್ಕೂ ಜೀವಿಸ್ತೇವೆ. ಅವರು ಮತ್ತೆ ಪ್ರತ್ಯಕ್ಷನಾಗುವಾಗ ನಾವು ಅವರ ಜೊತೆಯಲ್ಲಿ ಪ್ರತ್ಯಕ್ಷರಾಗ್ತೀವಿ ಎಂಬಂತ ನಿಶ್ಚಯ ನಮ್ಮೆಲ್ಲರಲ್ಲಿಯೂ ಇದೆ. ಅದರಿಂದ ಪ್ರಿಯ ದೇವರ ಮಕ್ಕಳೇ, ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಅನೇಕ ರೀತಿಯಾದಂತ ಬ್ರೋಕನ್ ವರ್ಲ್ಡ್ ಅಲ್ಲಿ ನಶಿಸಿ ಹೋದಂತ ಲೋಕ ನಿಮ್ ಸುತ್ತಲೂ ಇರ್ಬೋದು, ಅನೇಕ ಘಟನೆಗಳು ನಡೀತಾ ಇರ್ಬೋದು. ಆದ್ರೆ ನಿಮ್ಮ ಜೀವಿತವನ್ನ ಯೇಸುವಿನ ಮೇಲೆ ನೀವು ಕೇಂದ್ರೀಕರಿಸುವಾಗ ಅವ್ರು ನಿಮ್ಗೊಂದು ನಿಶ್ಚಯ ಕೊಡ್ತಾರೆ. ಅವರಲ್ಲಿ ನೀವು ನೆಲೆಗೊಂಡು ಅವರೊಂದಿಗೆ ನೀವು ಪ್ರತ್ಯಕ್ಷರಾಗ್ತೀರಿ ಎಂಬುದಾಗಿ ನಿಶ್ಚಯ ಕೊಡುವಾಗ, ನೀವು ಈ ಒಂದು ಲೋಕದ ಕಾರ್ಯಗಳನ್ನ ನೀವು ಜಯಿಸಿ ನೀವು ಬರುವಂತೆ ಯೇಸು ನಿಮ್ಗೆ ಸಹಾಯ ಮಾಡುವಂತವರಾಗಿದ್ದಾರೆ. ತೀರ್ಮಾನ ಮಾಡ್ರಿ, ಯೇಸುವಿನಲ್ಲಿ ನಿಮ್ಮ ಜೀವಿತವನ್ನ ಕೇಂದ್ರೀಕರಿಸ್ರಿ. ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ಯೇಸುವೆ, ಈ ದಿನದಲ್ಲಿ ನಾವು ಪ್ರಾರ್ಥಿಸ್ತೇವೆ, ನಿಮ್ಮ ಜೀವನವನ್ನ ಕ್ರಿಸ್ತನಲ್ಲಿ ಕೇಂದ್ರೀಕರಿಸಿ ಎಂಬುದಾಗಿ ನಮ್ಮೊಟ್ಟಿಗೆ ಮಾತನಾಡಿದ್ದೀರಾ. ಯಾಕಂದ್ರೆ ನೀವು ಪ್ರತ್ಯಕ್ಷನಾಗುವಾಗ, ನಿಮ್ಮ ಜೊತೆಯಲ್ಲಿ ನಾವು ಪ್ರತ್ಯಕ್ಷರಾಗ್ಬೇಕಂದ್ರೆ ನಮ್ಮ ಜೀವಿತ ನಿಮ್ಮಲ್ಲಿ ಕೇಂದ್ರೀಕರಣವಾಗಿರ್ಬೇಕಪ್ಪ. ನೀವಿಲ್ಲದೆ ನಾವಿಲ್ಲಪ್ಪ. ಯಾಕಂದ್ರೆ ನೀವೇ ನಿಜವಾದ ರಕ್ಷಕನು, ನಿಜವಾದ ಮಾರ್ಗ, ಸತ್ಯ, ಜೀವವಾಗಿದ್ದೀರಪ್ಪ. ನಿಮ್ಮನ್ನ ಅಗಲಿ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ಜೀವಿತವನ್ನ ಸ್ವಾಮಿ, ನಶಿಸಿ ಹೋಗುವಂತ ಲೋಕ, ನಶಿಸಿ ಹೋಗುವಂತ ಸಂಬಂಧಗಳು, ನಶಿಸಿ ಹೋಗುವಂತ ಕರ್ತನೆ ಜೀವಿತದ ಮಧ್ಯದಲ್ಲಿ ನಿಮ್ಮನ್ನೇ ನಾವು ನಮ್ಮ ಜೀವಿತವನ್ನು ನಿಮ್ಮಲ್ಲಿ ಕೇಂದ್ರೀಕರಿಸಿ ನಾವು ಮುಂದೆ ನಡೆಯುವಂತೆ ನಮಗೆ ಕೃಪೆ ಮಾಡಿಕೊಡ್ರಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರ ಕುಟುಂಬದಲ್ಲಿ ತುಂಬಿ ನೆಲೆಸಲಿ. ಆಮೆನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನ
ಸ್ವಸ್ಥ ಕೈದನು ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು ಶಿಲುಬೆನಾಗ ಎನ್ ಸ್ವಸ್ಥ ಕೈದನು ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು ಶಿಲುಬೆನಾಗ ಎನ್ ಸ್ವಸ್ಥ ಕೈದನು ಎನ್ ಪಾಪ ತೋಳೆದ ಈರುಳ ದಿನಕ್ಕೆ